ಸಹಯೋಗ, ನಾವೀನ್ಯತೆ ಮತ್ತು ನಿವ್ವಳ ಶೂನ್ಯ ಕಡ್ಡಾಯದ ಕುರಿತು BCCI ವರದಿ ಬಿಡುಗಡೆ. ಭಾರತದಲ್ಲಿ ತಳಮಟ್ಟದ ಹವಾಮಾನ ಆಡಳಿತಕ್ಕೆ ಒಂದು ಹೆಗ್ಗುರುತು ಮಾದರಿಯಾಗಬಹುದಾದ ಈ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರವು ರಾಜ್ಯದಾದ್ಯಂತ ಎಲ್ಲ 5,994 ಗ್ರಾಮ ಪಂಚಾಯಿತಿಗಳು ಮತ್ತು 314 ನಗರ ಸ್ಥಳೀಯ ಸಂಸ್ಥೆಗಳನ್ನು ಒಳಗೊಂಡ ಪ್ರತ್ಯೇಕ ಗ್ರಾಮ ಪಂಚಾಯತ್ಗಳ ಮಟ್ಟದಲ್ಲಿ ಹವಾಮಾನ ಕ್ರಿಯಾಯೋಜನೆಗಳನ್ನು ರೂಪಿಸುವತ್ತ ಕೆಲಸ ಮಾಡುತ್ತಿದೆ. ಬೆಂಗಳೂರಿನಲ್ಲಿ ಬೆಂಗಳೂರು ಕೈಗಾರಿಕಾ ಮತ್ತು ವಾಣಿಜ್ಯ ಮಂಡಳಿ BCIC ಆಯೋಜಿಸಿದ್ದ ಸುಸ್ಥಿರತೆಯನ್ನು ಹೆಚ್ಚಿಸುವುದು, ಸಹಯೋಗ ಮತ್ತು ನಾವೀನ್ಯತೆ ನೆಟ್ ಝೀರೋವನ್ನು ವೇಗಗೊಳಿಸುವುದು ಎಂಬ ಸಮಾವೇಶದಲ್ಲಿ ವಿಶೇಷ ಭಾಷಣ ಮಾಡುವಾಗ ಕರ್ನಾಟಕ ಸರ್ಕಾರದ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಆಡಳಿತ ವಿಭಾಗದ ನಿರ್ದೇಶಕ ಶ್ರೀ ಟಿ. ಮಹೇಶ್ ಈ ಘೋಷಣೆ ಮಾಡಿದರು. ಕರ್ನಾಟಕದ ಮಹತ್ವಾಕಾಂಕ್ಷೆ ಎಂದರೆ ಪ್ರತಿಯೊಂದು ಗ್ರಾಮ ಪಂಚಾಯತ್ ಅನ್ನು ಹವಾಮಾನ ಹೊಣೆಗಾರಿಕೆಯ ಘಟಕವನ್ನಾಗಿ ಮಾಡುವುದು. ಅಲ್ಲಿ ಬೀದರ್ನ ರೈತ ಮತ್ತು ಕೊಡಗಿನ ಪಂಚಾಯತ್ ನಾಯಕರು ಇಬ್ಬರೂ ಭಾರತದ ನಿವ್ವಳ ಶೂನ್ಯ ಪ್ರಯಾಣದಲ್ಲಿ ತಮ್ಮ ಪಾತ್ರವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ, ಹೊಂದಿದ್ದಾರೆ ಮತ್ತು ಕಾರ್ಯನಿರ್ವಹಿಸುತ್ತಾರೆ. ಜಗತ್ತು ಬದಲಾಗಲು ನಾವು ಕಾಯುತ್ತಿಲ್ಲ, ನಾವು ಆ ಬದಲಾವಣೆಯನ್ನು ನೆಲದಿಂದ ಎಲ್ಲ ಹಳ್ಳಿಯವರೆಗೆ ನಿರ್ಮಿಸುತ್ತಿದ್ದೇವೆ ಎಂದರು. ಭಾರತದಲ್ಲಿ ಮೊದಲು ಗ್ರಾಮ ಪಂಚಾಯತ್ ಮಟ್ಟದ ಹವಾಮಾನ ಯೋಜನೆಯು ಹವಾಮಾನ ಬದಲಾವಣೆಯ ಕುರಿತಾದ ರಾಜ್ಯ ಕ್ರಿಯಾ ಯೋಜನೆ ಆವೃತ್ತಿ 2ರ ಒಂದು ಭಾಗವಾಗಿದೆ. ಇದನ್ನು ಭಾರತದ ಪ್ಯಾರಿಸ್ ಒಪ್ಪಂದದ ಬದ್ಧತೆಗಳಿಗೆ ಅನುಗುಣವಾಗಿ 2024ರಲ್ಲಿ ಪರಿಷ್ಕರಿಸಲಾಗಿದೆ. ಕೃಷಿ ಮತ್ತು ತೋಟಗಾರಿಕೆಯಿಂದ ನಗರಾಭಿವೃದ್ಧಿಯವರೆಗೆ 50 ಇಲಾಖೆಗಳಲ್ಲಿ 105 ಪ್ರಮುಖ ಕಾರ್ಯಕ್ಷಮತೆ ಸೂಚಕಗಳನ್ನು ರಾಜ್ಯವು ನಕ್ಷೆ ಮಾಡಿದೆ. ಇದನ್ನು ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಗಳು ಮಾನಸಿಕವಾಗಿ ಉನ್ನತ ಮಟ್ಟದಲ್ಲಿ ಮೇಲ್ವಿಚಾರಣೆ ಮಾಡುತ್ತಾರೆ. ಮುಂದಿನ ಪ್ರಮುಖ ಹೆಜ್ಜೆ ಈ ವೇಗವನ್ನು ಪ್ರತಿ ಗ್ರಾಮ ಪಂಚಾಯತ್ಗೆ ಕೊಂಡೊಯ್ಯುವುದು, ಹವಾಮಾನ ಹೊಣೆಗಾರಿಕೆಯನ್ನು ಗ್ರಾಮ ಮಟ್ಟದ ವಾಸ್ತವವನ್ನಾಗಿ ಮಾಡುವುದು ಎಂದು ಅವರು ಸಭೆಗೆ ವಿವರಣೆ ನೀಡಿದರು. ನಮಸ್ಕಾರ, ನನ್ನ ಹೆಸರು ಮೋಹನ್ ಅಂತ. ನಾನು BCIC ಬೆಂಗಳೂರು ಚೇಂಬರ್ ಆಫ್ ಇಂಡಸ್ಟ್ರೀಸ್ ಅಂತ ಇವತ್ತಿನ ದಿನ ನಾವು ಕರ್ನಾಟಕದಲ್ಲಿ ಮೆಂಟರ್ ಆಗಿದ್ದೇನೆ. ರಾಜ್ಯದಲ್ಲಿರೋ ಇಂಡಸ್ಟ್ರೀಸ್ಗೆ ಸಸ್ಟೈನಬಿಲಿಟಿ ಅವಾರ್ಡ್ ಕೊಟ್ಟಿದ್ದೀವಿ. ಇದರದ್ದು ಕ್ರೈಟೀರಿಯಾ ಏನಂದರೆ ಸಸ್ಟೈನಬಿಲಿಟಿ ಏರಿಯಾದಲ್ಲಿ ಕನ್ಸರ್ವೇಷನ್, ವಾಟರ್ ಕನ್ಸರ್ವೇಷನ್, ಕ್ಲೈಮೇಟ್ ಆ್ಯಕ್ಷನ್, ವೇಸ್ಟ್ ಮ್ಯಾನೇಜ್ಮೆಂಟ್, ಇದರಲ್ಲಿ ಯಾರು ಅತ್ಯುತ್ತಮವಾಗಿ ಕಾರ್ಯಕ್ರಮಗಳನ್ನ ತೊಗೊಂಡಿದ್ದಾರೆ ಅವರಿಗೆ ನಾವು ಅವಾರ್ಡ್ ಕೊಟ್ಟಿದ್ದೀವಿ. ಇದರಿಂದ ನಾವು ಇಂಡಸ್ಟ್ರೀಸ್ಗೆ ಎನ್ಕರೇಜ್ ಮಾಡಿ ಹೆಚ್ಚೆಚ್ಚು ಇಂಡಸ್ಟ್ರೀಸು ಈ ಸಸ್ಟೈನಬಿಲಿಟಿ ಪಾಲಿಸೀಸ್ನ ಅಡಾಪ್ಟ್ ಮಾಡಿಕೊಂಡು ಎನ್ವೈರ್ಮೆಂಟ್ ಮೇಲೆ ಅವ್ರ ಇಂಪ್ಯಾಕ್ಟ್ ಕಡಿಮೆ ಮಾಡಲಿಕ್ಕೆ ಎನ್ಕರೇಜ್ ಮಾಡಲಿಕ್ಕೆ ಇದೊಂದು ಕಾರ್ಯಕ್ರಮವನ್ನು 20 ಇಂಡಸ್ಟ್ರೀಸ್ಗೆ ಬೇರೆ ಬೇರೆ ಕೆಟಗರೀಸಲ್ಲಿ ಅವಾರ್ಡ್ ಕೊಟ್ಟಿದ್ದೀವಿ. ಸೊ ಅದರಿಂದ ನಮ್ಮದೊಂದು ಈ ಪ್ಲ್ಯಾಟ್ಫಾರ್ಮ್ ಆಗಿ ಗುಡ್ ಪ್ರಾಕ್ಟೀಸಸ್ನ ಶೇರ್ ಮಾಡಿಕೊಂಡು ಕೊನೆಗೆ ಇಂಡಸ್ಟ್ರಿ ಆಪ್ರೇಷನ್ಸಿಂದ ಪೊಲ್ಯೂಷನ್ ಕಡಿಮೆ ಆಗಿ ಎನ್ವೈರ್ಮೆಂಟ್ ಒಳ್ಳೆಯದಾಗಬೇಕು ಅನ್ನೋ ಒಂದು ಮುಖ್ಯ